ಫೌಂಡೇಶನ್ ವತಿಯಿಂದ ವಿಶ್ವ ಮಾನವ ಹಕ್ಕುಗಳ ಕುಮಟಾ ತಾಲೂಕಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಕುಮಟಾದ ಖಾಸಗಿ ಹೋಟೆಲ್ನಲ್ಲಿ ಇಂದು ನಡೆಯಿತು. ಈ ವೇಳೆಯಲ್ಲಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ನಾಯ್ಕ್ ಸೋನಿ, ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾದ ಎಂಜೆ ಭಟ್, ಮಹೇಂದ್ರ ನಾಯ್ಕ್ ಕತ್ಕಾಲ್, ಕಾಂಗ್ರೆಸ್ ಮುಖಂಡರಾದ ಬಾಲಕೃಷ್ಣ ನಾಯ್ಕ್ ಮೊರೂರ್, ಕುಮಟಾ ವಕೀಲರಾದ ನಾಗರಾಜ್ ಹೆಗಡೆ ಕತ್ಕಾಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ರತ್ನಾಕರ್ ನಾಯ್ಕ್, ಮಾಲಿನಿ ನಾಯ್ಕ್ ಶಿರ್ಸಿ, ಕರ್ನಾಟಕ ಪಶ್ಚಿಮ ಭಾಗದ ಮಹಿಳಾ ಅಧ್ಯಕ್ಷರು ಮತ್ತು ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸಲಹೆಗಾರರಾದ WHRK ಫೌಂಡೇಶನ್ನ ಅರ್ಚನಾ ಜಯಪ್ರಕಾಶ್ ನಾಯ್ಕ್ ಸಿರ್ಸಿ, ಮಾಲಿನಿ ಡಿ ನಾಯ್ಕ್, ಕೆಎಸ್ಆರ್ಟಿಸಿ ನಿವೃತ್ತ ನೌಕರರಾದ ರಾಮಚಂದ್ರ ಎಸ್ ಗೌಡ, ಭಾಸ್ಕರ್ ಪಟ್ಗಾರ್, ನಾರಾಯಣ್ ಗೌಡ ಭಾಗವಹಿಸಿದ್ದರು. ನಿಮ್ಮ ಏರಿಯಾದಿಂದ ನೀವು ಕಂಪ್ಲೇಂಟ್ ಮಾಡಿದ್ರಲ್ಲ, ನೀವು ಒಂದು 3-4 ಜನ ಬನ್ನಿ, ನಾವೊಂದು 50 ಜನ ಬರ್ತೇವೆ, ಮಾಡೋಣ ಹೋರಾಟ ಅಂತ. ಅದರ ನಂತರ ಫೋನೇ ಇಲ್ಲ. ನೀವು ಹೋರಾಟ ಮಾಡ್ರಿ, ನಮ್ಮ ಸಲುವಾಗಿ ನಾವು ಆರಾಮಿರ್ತೇವೆ ಅಂತ ಈ ಭಾವನೆ ನಮ್ಮ ಜಿಲ್ಲೆಯ ಜನರಲ್ಲಿದೆ. ಹಾಗೆಯೇ ಬಡಗಡಿ ಬ್ರಿಡ್ಜ್ ಆಗಿನ ಕಾಲದಲ್ಲಿ ಒಂದ್ಸಲ ಹಾಳಾಗಿತ್ತು, ಫುಲ್ ಹಾಳಾಗಿ ಆ ರೋಡೆಲ್ಲ ಮೇಲೆ ಇದ್ದಿತ್ತು. ಒಬ್ರು ಫೋನ್ ಮಾಡಿದ್ರು, ಸರ್ ಬಡಗಡಿ ಬ್ರಿಡ್ಜ್ ಫುಲ್ ಹಾಳಾಗೋಗಿದೆ, ಇಲ್ಲಿ ಒಂದು ಗಂಡ ಹೆಂಡತಿ ಮಗು ಹೋಗ್ಬೇಕಾದ್ರೆ ಬಿದ್ದು ಬೆಟ್ ಮಾಡ್ಕೊಂಡಿದ್ದಾರೆ, ಯಾರು ಹೊಣೆ ಇದ್ದೀನಿ ಹೋರಾಟ ಮಾಡಬೇಕು ಅಂತ. ಆಯ್ತು ಸ್ವಾಮಿ ಬನ್ನಿ, ನೀವು ಒಂದು 10 ಜನ ಸೇರಿ ಆ ಏರಿಯಾದಲ್ಲಿ ಒಂದು 10 ಜನ ಬರ್ರಿ ನಿಮ್ಮ ಏರಿಯಾದಿಂದ, ನಾವು ಈ ಕಡೆಯಿಂದ ಕುಂಟಪೇಟೆಯಿಂದ ಒಂದು 53 ಜನ ಬರ್ತೇವೆ, ಹೋರಾಟ ಮಾಡೋಣ ಅದ್ರ ಸಲುವಾಗಿ. ನೀವು ಒಂದು 10 ಜನ ಇರಬೇಕು ಸ್ಥಳೀಯರಾಗಿ, ನಾವು ಹೊರಗಡೆ ಬಂದು ಹೋರಾಟ ಮಾಡೋದಕ್ಕೆ ಬೆಲೆ ಇಲ್ಲ ಅಂತ. ಆನಂತರ ಅವ್ರು ಫೋನು ಇಲ್ಲ. ಅಂದ್ರೆ ಈ ಹೋರಾಟ ಅನ್ನೋದು, ನೀವು ಮಹೇಂದ್ರ ನಾಯಕರು ಮುಂದಾಗ್ತೀರಿ ಅಂತಂದ್ರೆ ನಿಮ್ಮನ್ನು ಮುಂದೆ ದೂಡಿ ಬಿಡ್ತಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರು. ನಾವು ಆರಾಮಾಗಿರ್ಬೇಕು. ನಮ್ಮ ಅಟ್ಲೀಸ್ಟ್ ಹೇಗಿದೆ ಅಂತಂದ್ರೆ, ಒಂದು ಸಮಾಜದ ಒಂದು ವಿಷಯಕ್ಕಾಗಿ ನಾವು ಹೋರಾಡಬೇಕಂತೆ. ಆಗದೇ ಇದ್ದಾಗ ಆ ಹೋರಾಟದಲ್ಲಿ ಆ ಒಂದು ವಿಷಯದ ಪರವಾಗಿ ವಿರುದ್ಧವಾಗಿ ನಾವು ಧ್ವನಿಯನ್ನಾದ್ರೂ ಎತ್ತಬೇಕಂತೆ. ಅದು ಮಾಡಲಿಲ್ಲ ಅಂತಂದ್ರೆ ಹೋರಾಟ ಮಾಡ್ತಾರಲ್ಲ ಇಂಥ ಯುವಕರು, ಅವ್ರ ಜೊತೆಗಾರು ಬಂದು ನಿಲ್ಲಬೇಕು ಅಂತ ಒಂದು ಮಾತಿದೆ. ಆದ್ರೆ ಅದನ್ನ ಯಾವುದೂ ನಾವು ಮಾಡೋದಿಲ್ಲ. ಅಂತ ಒಂದು ಮಾನಸಿಕ ಸ್ಥಿತಿ ನಮ್ಮ ನಮ್ಮ ರಾಜ್ಯದ ಅಥವಾ ನಮ್ಮ ಜಿಲ್ಲೆಯ ಜನರಿಗೆ ಇಲ್ಲವೇ ಇಲ್ಲ ಅಂತ. ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಆಗಿ, ನೀವು ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಆ ಹೋರಾಟದ ಪಿಕ್ಚರ್ ನಾವು ನೋಡ್ಬೋದು, ಈ ಕಡೆ ಗೋವಾ ಕಡೆ ಹೋದ್ರೆ ನೋಡ್ಬೋದು, ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟದ ಮನೋಭಾವ ಇದೆ. ನಮ್ಮ ಜಿಲ್ಲೆಯ ಜನರಿಗೆ ಮತ್ತೆ ಅದು ಯಾಕೋ ಗೊತ್ತಿಲ್ಲ. ಸಾಯಿ ನನಗೆಂತ ಆಗ್ಬೇಕಾದ್ರೆ ನನಗೊಬ್ಬಂಗ ಅದು ಎಲ್ಲರಿಗೂ ಆದ್ರೆ ನಂಗೆ ಆಗ್ತದೆ. ಈ ಭಾವನೆಗಳು ಬಹಳಷ್ಟು ತುಂಬಿಕೊಂಡಿದೆ. ನನಗೊಬ್ಬನಿಗೆ ಆಗ್ತದ ಅಲ್ವಾ? ಆಯ್ತು, ಒಂದು ಸ್ಥಿತಿ ಈ ರೀತಿ ಮನಸ್ಥಿತಿ ಬಂದ್ರೆ, ಇನ್ನೊಂದು ಸ್ಥಿತಿ ಏನಂತಂದ್ರೆ, ಸೂರಜ್ ನಾಯಕರು ಏನೋ ಒಂದು ಹೋರಾಟ ಎತ್ಕೊಂಡ್ರು ಅಂತ ಇಟ್ಕೊಳ್ಳಿ, ಇಲ್ಲಿ ಕೂತ್ಕೊಂಡು ಮನೆ ಜಗಳ ಮೇಲೆ ಮಾತಾಡ್ತಾರೆ, ಅದು ಸೂರಜ್ ನಾಯಕರು ಹೋರಾಟ ಅವರು ಮಾಡ್ಕೊಳ್ಳಿ. ಅವರು ಭಾಸ್ಕರ್ ಪಟ್ಕರ್ ಏನೋ ಒಂದು ಅಯ್ಯರ್ಗ ಹೋರಾಟ ಮಾಡ್ಕೊಂಡು ಅಂತ ಇಟ್ಕೊಳ್ಳಿ, ಅದು ಭಾಸ್ಕರ್ ಪಟ್ಕರ್ ರಕ್ಷಣಾ ವೇದಿಕೆದವರು ಮಾಡ್ತಾರೆ ಅವರು. ಅಂದ್ರೆ ನಾನು ಭಾಗಿಯಾಗುವಂತ ಮನಸ್ಥಿತಿ ನಮ್ಗೆ ಇಲ್ಲ ಅಂತ. MG ಭಟ್ರು ಏನೋ ತಗೊಂಡ್ರೆ ಅದು MG ಭಟ್ರದ್ದು. ಅಂದ್ರೆ ಈ ರೀತಿ ವಿಂಗಡಣೆ ಮಾಡ್ಬಿಡ್ತೇವೆ ನಾವು ಅಂದ್ರೆ ನಮ್ಮ ಜಿಲ್ಲೆಯ ಜನ. ಈ ರೀತಿ ಆಗಬಾರ್ದು ಅಂತ. ಒಂದು ಹೋರಾಟ ಬಂದ್ರೆ, ನ್ಯಾಯಯುತವಾದಂತ ಒಂದು ಹೋರಾಟ ಇದ್ರೆ, ಅಲ್ಲಿ ಪಕ್ಷ ಧರ್ಮ ಜಾತಿ ಮೀರಿ ನಾವು ಹೋರಾಟಕ್ಕೆ ನಿಲ್ಲಬೇಕು, ಜೊತೆ ಕೊಡ್ಬೇಕು. ನಾ ಹೇಳ್ತೇನೆ ಕೊನೆಯದು, ನಮ್ಮ ಹೋರಾಟ ಮಾಡ್ಲಿಕ್ಕೆ ಆ ಒಂದು ತಾಕತ್ತಿಲ್ವಾ? ನಮ್ಗೆ ಹೋರಾಟದ ವಿರುದ್ಧವಾಗಿ ಧ್ವನಿ ಎತ್ತುವಂತ ಒಂದು ಮನಸ್ಥಿತಿ ಇಲ್ವಾ? ನಮ್ಗೆ ಆ ಒಂದು ತಾಕತ್ತು ಇಲ್ವಾ? ಅಟ್ಲೀಸ್ಟ್ ಹೋರಾಟ ಮಾಡ್ತಾರಲ್ಲ, ಅವ್ರ ಜೊತೆ ಹೊಂದಿಲಿಕ್ಕೆ ಏನಾಗಿದೆ ನಮ್ಗೆ ಅಂತ. ಈ ಮನಸ್ಥಿತಿಯಲ್ಲಿ ನಾವು ಬದುಕದೇ ಇದ್ರೆ ಮುಂದಿನ ದಿವಸ ಬಹಳ ಕಷ್ಟ ಆಗ್ತದೆ. ಈಗಾಗಲೇ ಹೂವಣ್ಣ ಒಂದು ಮಾತಾಡ್ತಾ ಇದ್ರು, ಕೇಣಿಯಲ್ಲಿ ಬಂದರ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ನಮ್ಮ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಸ್ಕೀಮ್ಗಳನ್ನ ತಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬರ್ಬಾದ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಕೈಗಾಲ ಇರ್ಬೋದು, ಅಥವಾ ನಮ್ಮ ಗೇರ್ಸೊಪ್ಪ ಲಿಂಗನಮಕ್ಕಿ ಡ್ಯಾಮ್ಗಳಿರ್ಬೋದು, ಈ ರೀತಿಯಾಗಿ ಬೇಕಷ್ಟು ಈಗ ಪೋರ್ಟ್ಗಳು ಬರ್ತವೆ. ಮುಂದಿನ ದಿವಸ ಕೇಣಿಯಲ್ಲೂ ಕೂಡ ಹೋರಾಟ ಆರಂಭ ಮಾಡಿದ್ದಾರೆ. ಈ ರೀತಿಯಲ್ಲಿ ಪ್ರತಿಯೊಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಕೊಡುವುದಾದ್ರೆ ಯೋಜನೆಗಳನ್ನ, ಮುಂದೊಂದು ದಿವಸ ಕಷ್ಟಪಡೋರು ನಾವೇ. ಅದ್ರ ವಿರುದ್ಧ ನಾವು ಜಾಗೃತಿ ಮೂಡಿಸಿದ್ರು ಕೂಡ ಜನ ಜಾಗೃತಿ ಆಗೋದಿಲ್ಲ ಅಂತ. ಹೀಗೆ ಆ ಕೈಗಾ ಅಣುಸ್ಥಾವರದ ಸುತ್ತಮುತ್ತ ಇರುವಂತಹ ಒಂದ್ಸಲ ಒಂದು ವಿಶ್ಲೇಷಣೆ ಬಂದಿತ್ತು. ಸುತ್ತಮುತ್ತ ಇರುವವರಿಗೆ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಬಹಳಷ್ಟು ಜನರು ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ಒಂದು ಊರಿನಲ್ಲಿ ಮನೆಗೊಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂತ ಒಂದು ವಿಶೇಷಣೆ ಹೇಳ್ತಾ ಇತ್ತು, ಸಮೀಕ್ಷೆ ಹೇಳ್ತಾ ಇತ್ತು. ಅಂದ್ರೆ ಇಷ್ಟ ಆದ್ರೂ ಕೂಡ ನಾವು ಜಾಗೃತಿ ಆಗೋದಿಲ್ಲ ಅಂತಂದ್ರೆ ಇನ್ ಯಾವಾಗ ನಾವು ಜಾಗೃತಿ ಆಗೋದು? ಹಾಗಾಗಿ ಒಂದು ವೇಳೆ ಇವತ್ತು ನಮ್ಮ ಮಹೇಂದ್ರ ನಾಯಕರು, ನನ್ನ ಆತ್ಮೀಯ ಮಿತ್ರರು, ಬಹಳ ವರ್ಷಗಳಿಂದ ನಾವು ಹಲವಾರು ಹೋರಾಟಗಳನ್ನು ಕೂಡ ಮಾಡಿದ್ವಿ. ಮಹೇಂದ್ರ ನಾಯಕರು ಈ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿದ್ದು ಬಹಳ ಸಂತೋಷ ಆಯಿತು. ಭಾಸ್ಕರ್ ಪಟ್ಕರ್ ಅವ್ರ ಬಗ್ಗೆ ಹೇಳಿದ್ರು, ಖಂಡಿತ ಸತ್ಯ. ಯಾವ ವಿಷಯದಲ್ಲಿ ನೀವು ಅವ್ರನ್ನ ಕರೆದು ಕೂಡ ತಕ್ಷಣ ಹಾಜರಿರ್ತಾರೆ ಅವರ ಸಂಘಟನೆಗಳೊಂದಿಗೆ. ಈ ರೀತಿಯ ಮನೋಭಾವನೆ ನಮ್ಮಲ್ಲಿ ಬೆಳಿಬೇಕು. ಅಥವಾ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿರುವ ಜನರಿಗೆ ಅದನ್ನ ನಾವು ಹುಟ್ಟಿ ಹಾಕಬೇಕಾಗಿದ್ದೇನೋ ಗೊತ್ತಿಲ್ಲ. ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ, ಈ ದಕ್ಷಿಣ ಕನ್ನಡದಲ್ಲಿ ನೋಡಿದ್ರೆ ಒಂದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಒಬ್ಬ ಮುಂದಾಗ್ತಾನೆ ಆದ್ರೆ ಅಲ್ಲಿ ಅವರಿಗೆ ಪಕ್ಷ ಗೀಕ್ಷ ಜಾತಿ ಸಂಬಂಧವೇ ಇಲ್ಲ, ಹುಟ್ಟಿ ನಿಲ್ತಾರೆ ಹೋಗಿ. ರತ್ನಾಕರ್ ನಾಯಕರು ಯಾವತ್ತೂ ಹೇಳ್ತಾ ಇರ್ತಾರೆ, ಸರ್ ಅಭಿವೃದ್ಧಿ ವಿಚಾರದಲ್ಲಿ ನಾವು ಒಂದು ಟೀಮ್ ಮಾಡ್ಕೋಬೇಕು. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಹಿಂದಿದೆ, ನಾವು ಸಮಾನ ಮನಸ್ಸು ಸೇರಿ ಒಂದು ಹೋರಾಟ ಮಾಡಬೇಕು ಕೊಡುವಂಥದ್ದು. ಅವರ ಕಳಕಳಿಗೆ ನಿಜವಾಗ್ಲೂ ನಾವು ಹ್ಯಾಟ್ಸಪ್ ಅಂತೇನೆ. ಈ ರೀತಿಯಾದಂತಹ ಮನೋಭಾವನೆ ಎಲ್ಲರಲ್ಲೂ ಬರಬೇಕು. ಈಗ ರತ್ನಾಕರ್ ನಾಯಕರು ಕಾಂಗ್ರೆಸ್ ಪಕ್ಷ, ನಮ್ಮದು ಬಿಜೆಪಿ ಪಕ್ಷ.
ಆದರೆ ನಮ್ಮ ಮಾನಸಿಕ ಸ್ಥಿತಿ ಇದೆಯಲ್ಲ ಒಂದೇ ಇದ್ದೇವೆ ನಾವು ಅಗದಿ ಆದ್ಮೇಲೆ ಒಂದು ಅಭಿವೃದ್ಧಿ ವಿಚಾರದಲ್ಲಿ ನಾವು ವಿಚಾರ ಮಾಡ್ತೇವೆ, ಚರ್ಚೆ ಮಾಡ್ತೇವೆ, ತರ್ಕ ಮಾಡ್ತೇವೆ. ಸೂರಜ್ ನಗರ ಕೂಡ ಅಷ್ಟೇ, ನಾವೆಲ್ಲರೂ ಅಂದರೆ ಮೇಲ್ಗಡೆ ಕುಂತಾಗ ನಾವು ಸ್ವಲ್ಪ ಬಂದು ಕೂತ್ಕೊಳ್ಳೋ ವಿಚಾರ ಮಾಡಿದೆ. ಎಲ್ಲರೂ ಹೋರಾಟದ ಬೇಸಿಂದ ಬಂದವರು ಇಲ್ಲಿದ್ದವರು, ಯಾರು ಸೀದಾ ಸಾದ ಬಂದವರು ಯಾರೂ ಇಲ್ಲ. ಭಾಸ್ಕರ್ ಪಟ್ಗಾರ್ ಹಿಡಿದು ಅಷ್ಟು ಜನರು ಇಲ್ಲಿ ವೇದಿಕೆಯಲ್ಲಿದ್ದವರು, ರತ್ನಾಕರ ಹೇಳ್ಬೋದು, ಸೂರಜ್ ಹೇಳ್ಬೋದು, ಅಥವಾ ನಾನು ಹೇಳ್ಬೋದು, ಹೋರಾಟದ ಬೇಸಿಂದೇ ಬಂದವರು. ಯಾರೋ ದುಡ್ಡಿನ ಮತದಲ್ಲ ಅಥವಾ ಜಾತಿಯ ಮತದಲ್ಲ ಸೀದಾ ರಾಜಕೀಯಕ್ಕೆ ಬಂದು ಅಥವಾ ಇನ್ನೇನೋ ಹಾಗೆ ಏನೇನೋ ಮಾಡೋದಂಥವ್ರು ಯಾರೂ ಇಲ್ಲ ಇಲ್ಲಿ. ಹಾಗಾಗಿ ಒಂದ್ಸಲ ಖುಷಿ ಅನಿಸ್ತು ನನಗೆ, ಈ ಒಂದು ಹೋರಾಟಗಾರರ ವೇದಿಕೆ ಹೌದು. ಇವತ್ತು ಮಹೇಂದ್ರ ನಾಯಕರು ಕೂಡ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಒಂದು ಸಂಸ್ಥೆ ನೇತೃತ್ವವನ್ನು ವಹಿಸಿದ್ದು ಬಹಳ ಸಂತೋಷ. ಅವರಿಗೆ ಅಭಿನಂದನೆ ಹೇಳ್ತೇನೆ ನಾನು. ಅವರಿಗೆ ಅವ್ರ ಜೊತೆಗೆ ಸಾಥ್ ಕೊಟ್ಟಿರುವಂತಹ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು ಕೂಡ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಒಂದು ಸಂಘಟನೆ ಕಟ್ಟಬೇಕಾದ್ರೆ ಒಬ್ಬನೇ ಕಟ್ಟಲಿಕ್ಕೆ ಆಗೋದಿಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.